ಗೈಸ್ ಬನ್ನಿ ಆಲ್ ನ್ಯೂ ಹೋಂಡಾ CB350RS ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೇ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಎಕ್ಸಾಸ್ಟ್ ಈ ಥರ ಕೇಳ್ಸುತ್ತೆ. ಫಸ್ಟ್ ಗೇರ್, ವಾವ್. ಇನಿಷಿಯಲ್ ಆಕ್ಸಿಲರೇಷನು ತುಂಬಾ ಚೆನ್ನಾಗಿದೆ. ಕ್ಲಚ್ಚು ತುಂಬಾ ಸ್ಮೂತ್ ಆಗಿದೆ, ಲೈಟ್ ವೇಟ್ ಆಗಿದೆ. ಬ್ರೇಕಿಂಗ್ ಅಲ್ಟಿಮೇಟ್ ಡ್ಯುಯಲ್ ಚಾನಲ್ ABS. ಸೆಕೆಂಡ್ ಗೇರ್, ಆ್ಯಕ್ಚುಲಿ ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಒಂದು ಕೆಫೆ ರೇಸರ್ ಬೈಕ್ ಥರ ಫೀಲ್ ಆಗ್ತಿದೆ. CB350 ಮತ್ತು CB350RSಗೆ ಕಂಪೇರ್ ಮಾಡಿದ್ರೆ ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಇದು ಚಿಕ್ಕದಾಗಿದೆ RSಲ್ಲಿ. ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ತುಂಬಾ ಅಪ್ರೈಟು. ಆ್ಯಂಡ್ ರೈಡಿಂಗ್ ಪೊಸಿಷನ್ ಬಂದು ನನ್ನ ಒಂದು ಲೆಗ್ಗು ರೇರ್ ಸೆಟಪ್ ಇದೆ. ಆ್ಯಂಡ್ ಸೀಟಿಂಗ್ ಪೋಸ್ಚರ್ ಇದೆಯಲ್ಲ ಅದು ಸ್ವಲ್ಪ ಮುಂದೆ ಬಗ್ಬೇಕು. ಅಪ್ರೈಟ್ ಇದೆ, ಚೂರು ಮುಂದೆ ಬಗ್ಬೇಕು. ಆ್ಯಂಡ್ ಸೀಟಿಂಗ್ ರೂಮ್ ತುಂಬಾ ಅಗಲವಾಗಿದೆ, ಕುಷನಿ ಇದೆ, ತುಂಬಾ ಚೆನ್ನಾಗಿದೆ. ಸಿಂಗಲ್ ಪೀಸ್ ಸೀಟು, ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಬಿಕಾಸ್ ಆಫ್ ವೈಡರ್ ಟೈ ಸೆಕ್ಷನ್. ಓ, ಬ್ರೇಕಿಂಗ್ ಅಲ್ಟಿಮೇಟ್ ಗುರು. ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ, ಫ್ರಂಟ್ ಸಸ್ಪೆನ್ಷನು. ಬ್ಯಾಕ್ ಸ್ಮೂತ್ ಆಗಿದೆ. ಕಾರ್ನರಿಂಗಲ್ಲಿ ಕಾನ್ಫಿಡೆನ್ಸ್ ಕೊಡುತ್ತೆ ನುಗ್ಸೋಕೆ. ವಾಹ್, ಆರಾಮಾಗಿ ಮುಗಿಸ್ಬೋದು. ಕಾರ್ನರಿಂಗ್ ಅಂತೂ ಆರಾಮಾಗಿ ಮಾಡ್ಬೋದು. ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಲಾಂಗ್ ಗೇರ್ ಶಿಫ್ಟು ತುಂಬಾ ಲಾಂಗ್ ಇದೆ. ರೈಡಿಂಗ್ ಲೈನ್ನ ಆರಾಮಾಗಿ ಚೇಂಜ್ ಮಾಡ್ಬೋದು. ವಾವ್, 80 ಕಿಲೋಮೀಟರ್ ಟಚ್ ಮಾಡಬೇಕಂದ್ರೆ ಈ ಒಂದು ಗಾಡಿಯಲ್ಲಿ ಟೆನ್ಷನ್ನೇ ಬೇಕಾಗಿಲ್ಲ. ಟ್ರಾಫಿಕಲ್ಲಿ ಈ ಥರ ಎಲ್ಲ ಓಡಿಸ್ಬೋದು. ಎಕ್ಸಾಸ್ಟ್ ಸೌಂಡ್ ಮಾತ್ರ ಬೇಸಿ ಇದೆ. ಮನ್ಯೂವರ್ ಅಂತೂ ಆರಾಮಾಗಿ ಮಾಡ್ಬೋದು. ಕಂಟ್ರೋಲಿಂಗ್ ಇದೆ, ರೋಡ್ ಗ್ರಿಪ್ ಇದೆ, ಕಾನ್ಫಿಡೆನ್ಸ್ ಕೊಡುತ್ತೆ ನುಗ್ಸೋಕ್ಕೆ. ಸೆಕೆಂಡ್ ಗೇರಲ್ಲೇ 80 ಕಿಲೋಮೀಟರ್ ಟಚ್ ಆಗುತ್ತೆ. ಡೈಲಿ ಆಫೀಸ್ಗೆಲ್ಲ ತಗೊಂಡೋಗ್ಬೋದು. ಆ್ಯಕ್ಚುಲಿ ಏನಂದರೆ ಕಾಲೇಜ್ ಹುಡುಗರಿಗೆ ಹೇಳಿ ಮಾಡಿಸಿದ ಗಾಡಿ ಇದು. ಕಾರ್ನರಿಂಗು ಮತ್ತು ಈ ಒಂದು ಸ್ಲಿಕ್ಕಬಲ್ಲು ಮತ್ತು ರೈಡಿಂಗ್ ಲೈನ್ ಎಲ್ಲ ಆರಾಮಾಗಿ ಚೇಂಜ್ ಮಾಡ್ಬೋದು ಬಿಕಾಸ್ ಆಫ್ ವೈಡರ್ ಟೈ ಸೆಕ್ಷನ್. ಕಾನ್ಫಿಡೆನ್ಸ್ ಲೆವೆಲ್ ನೋಡಿ. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್ ಗುರು. ಡ್ಯುಯಲ್ ಚಾನಲ್ ABS ಆ್ಯಕ್ಚುಲಿ ಅಲ್ಟಿಮೇಟು. ಆ್ಯಂಡ್ ನನ್ನ ಚೆಸ್ಟಿಗೂ ಮತ್ತು ಹ್ಯಾಂಡ್ಲಿಗೂ ತುಂಬಾ ದೂರನೇ ಇಲ್ಲ, ಹತ್ತಿರ ಇದೆ. ಆದರೆ CB350ಅಲ್ಲಿ ದೂರ ಇತ್ತು. ಸೊ ಇದೊಂದು ಸ್ವಲ್ಪ ಕಂಪೋಸ್ಡ್ ಆ್ಯಂಡ್ ಎಂಗೇಜಿಂಗ್ ಆಗಿರುತ್ತೆ ಈ ಒಂದು ಬೈಕು.
ನನ್ನ ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ. ಮಿರರ್ಸು ಒಂದು ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು, ಚೇಂಜ್ ಮಾಡಿಸ್ಕೊಬೋದು. ಸೊ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು ಈ ಒಂದು ಗಾಡಿನ, ಯಾಕಂದರೆ ಶಾರ್ಟ್ ಆನ್ ಇದೆ ತುಂಬಾ. ಆ್ಯಂಡ್ ಪಿಕಪ್ಪೂ ಚೆನ್ನಾಗಿದೆ. ಈ ಕ್ರೂಸರ್ಸ್ ಬೈಕ್ಸ್ನೆಲ್ಲ ಯಾವ ಥರ ಓಡಿಸ್ಬೇಕಂದ್ರೆ ಟಾರ್ಕ್ ಮತ್ತು ಪವರ್ ಕೇಳಬೇಕು, ಗೇರ್ ಚೇಂಜ್ ಮಾಡು ಅಂತ. ಅವಾಗ ನಾವು ಗೇರ್ನ ಚೇಂಜ್ ಮಾಡಬೇಕು. KTM ಥರ ಅಥವಾ CB350R ಥರ ರಪ ಅಂತ ಗೇರ್ ಚೇಂಜ್ ಮಾಡ್ಕೊಂಡು ಓಡಿಸ್ಬಾರ್ದು ಒಂದು ಗಾಡಿನ. ನನ್ನ ಪ್ರಕಾರ ಇದನ್ನು ಹುಡುಗಿಯರು ಓಡಿಸ್ಬೋದು, ಅಷ್ಟು ಚೆನ್ನಾಗಿದೆ. CB350RS ಎಲ್ಲ ಸೇಮ್ ವೀಲ್ ಬೇಸ್ ಇದೆ, ಇಂಜಿನ್ ಸ್ಪೆಸಿಫಿಕೇಷನು ಸೇಮೇ. ಬಟ್ ಒಂದೇನಂದರೆ CB350RS ತುಂಬಾ ಚಿಕ್ಕದಾಗಿದೆ. ಶಾರ್ಟನ್ನು, ಲೆಂತು, ವಿಡ್ತು ಇದೆಲ್ಲ ಶಾರ್ಟನ್ನು. ಆ್ಯಂಡು ಸೀಟ್ ಇದೆಯಲ್ಲ, ಅದು ಪಿಲಿಯನ್ನು ದಪ್ಪ ಇದ್ರೆ ಕುತ್ಕೊಳಕ್ಕಾಗಲ್ಲ, ಅಥವಾ ರೈಡರ್ ದಪ್ಪ ಇದ್ರೆ ಕುತ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಈ ಗಾಡಿ ಮಾಡಿರೋದು ಬಿಕಾಸ್ ಆಫ್ ಗರ್ಲ್ ಫ್ರೆಂಡ್ನ ಕ್ಲೀನಾಗಿ ಹಗ್ ಮಾಡ್ಕೊಂಡು ಹೋಗೋಕ್ಕೆ. ಲೈಕ್ ಗರ್ಲ್ ಫ್ರೆಂಡಾರು ಓಡಿಸ್ತಿರ್ಬೋದು, ಬಾಯ್ ಫ್ರೆಂಡಾರು ಓಡಿಸ್ತಿರ್ಬೋದು, ಒಟ್ಟು ಹಗ್ ಮಾಡ್ಕೊಂಡು ಓಡಿಸ್ಬೇಕು ಈ ಒಂದು ಗಾಡಿನ. ಯಾವುದೇ ಕಾರಣಕ್ಕೂ ನಾವು ಏನೋ ಹಂಗೆ ಕುತ್ಕೊಂಡು ಓಡಿಸ್ಬಿಟ್ರೆ ಈ ಒಂದು ಪವರ್ಗೆ ಅವರು ಹಿಂದೆ ಹೋಗಿ ಬಿದ್ದುಬಿಡ್ತಾರೆ. ಸೊ ಈ ಗಾಡಿನ ಆರಾಮಾಗಿ ತಾಣ್ಬೋದು. ಲೈಕ್ ಆಫೀಸ್ಗೆಲ್ಲ ಹೋಗೋರು, ಡೈಲಿ ಕಾಂಪಿಟಿಂಗ್ ಮಾಡೋರು ಈ ಗಾಡಿನ ತಾಣ್ಬೋದು. ಬಟ್ ಒಂದೊಂದು ಏನಪ್ಪ ಅಂದರೆ ಸೀಟು ತುಂಬಾ ಚಿಕ್ಕದಾಗಿದೆ. ಲೈಕ್ ಲೆಂತ್ ಆಫ್ ದಿ ಸೀಟು ತುಂಬಾ ಚಿಕ್ಕದಾಗಿದೆ. ಡಬಲ್ಸ್ ಎಲ್ಲ ಹೋಗೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ದಪ್ಪ ಇದ್ದರೆ ಮಾತ್ರ. ಸೊ ಈ ಗಾಡಿ ಬಗ್ಗೆ ಹೇಳೋದಾದರೆ ಇಂಥ ಒಳ್ಳೆ ಲುಕ್ಕಿಂಗ್ ಗಾಡಿ ನಾನೆಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ, ಸಾಲಿಡ್ ಆಗಿದೆ. ಸೊ ಬಂದು ಬಿಗ್ ವಿಂಗ್ ಟಾಪ್ ಲೈನ್ ಲ್ಯಾವೆಲ್ಲಿ ರಸ್ತೆಯಲ್ಲಿರೋ ಒಂದು ಬಿಗ್ ವಿಂಗ್ ಶೋರೂಮಲ್ಲಿ ಒಂದು ಗಾಡಿ ತೊಗೊಳ್ಳಿ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.